ಸರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರಿಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಈ 3 ದಿವಸಗಳ ಕಾಲ ಅತ್ಯಂತ ಶ್ರೇಷ್ಠಕರವಾಗಿರತಕ್ಕಂತಹ ದಿವಸ ಇದು. ಇಡೀ ಜಗತ್ತು ರಾಯರನ್ನು ಪೂಜಿಸ್ತಾ ಇದೆ. ಜಗತ್ತನ್ನು ಅವರು ರಕ್ಷಣೆ ಮಾಡ್ತಾ ಇದ್ದಾರೆ. ರಾಯರನ್ನು ಕಲ್ಪವೃಕ್ಷ ಕಾಮಧೇನು ಅಂತ ಕರೀತಾರೆ. ಕಾಮಧೇನು ಎಲ್ಲ ಕಡೆ ಹೋಗಿ ಅನುಗ್ರಹವನ್ನು ಮಾಡತಕ್ಕಂಥದ್ದು ಕಾಮಧೇನು. ಅಂದರೆ ಚರ ಸಂಚರಿಸಿ ಅವರ ಇಷ್ಟಗಳನ್ನು ಪೂರ್ಣ ಮಾಡತಕ್ಕಂಥದ್ದು ಅದು. ಇದು ವೃಕ್ಷ ಏನಿದೆ ಚಲಿಸದೇ ಇರತಕ್ಕಂಥದ್ದು ಇದು. ಹಾಗೆ ರಾಯರು ಅಷ್ಟೇ ಮಂತ್ರಾಲಯದಲ್ಲಿ ವೃಕ್ಷದಂತೆ ಇದ್ದಾರೆ. ಅಲ್ಲೇ ಇದ್ದುಕೊಂಡು ಇದ್ದಲ್ಲೇ ಯಾರು ಬರ್ತಾರೆ ಅವರೆಲ್ಲರಿಗೆ ಆಶ್ರಯವನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳು. ವೃಕ್ಷ ಇದೆ, ತನ್ನಲ್ಲಿ ಬಂದು ಯಾರು ಆಶ್ರಯ ಮಾಡ್ತಾರೆ, ತನ್ನನ್ನೇ ನಂಬಿ ಯಾರು ಬರತಕ್ಕಂಥವ್ರು ಆಗ್ತಾರೆ, ಅದು ಪ್ರಾಣಿ ಪಶು ಪಕ್ಷಿ ಯಾರೇ ಆಗಿರ್ಬೋದು, ಎಲ್ಲರಿಗೂ ಆಶ್ರಯವನ್ನೇ ವೃಕ್ಷ ಕೊಡುತ್ತೆ. ಹಾಗೆ ರಾಘವೇಂದ್ರ ತೀರ್ಥರು ಅಷ್ಟೇ ಮಂತ್ರಾಲಯಕ್ಕೆ ಹೋಗಿ ಅವರನ್ನೇ ನಂಬಿ ಬಂದಿರತಕ್ಕಂತಹ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಆಶ್ರಯವನ್ನು ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿ ಕಳಿಸ್ತಕ್ಕಂತಹ ವ್ಯಕ್ತಿಗಳು ರಾಘವೇಂದ್ರ ತೀರ್ಥರು. ಅದಕ್ಕೆ ಅವರನ್ನು ಕಲ್ಪವೃಕ್ಷ ಅಂತ ಕರೆದಿದ್ದಾರೆ. ಇನ್ನು ಕಾಮಧೇನು ಅಂತ ಕರೀತಾರೆ. ಕಾಮಧೇನು ಸಂಚಾರ ಮಾಡುತ್ತೆ, ಅದು ಒಂದು ಕಡೆ ಇರೋದಲ್ಲ ಅದು. ಹಾಗೆ ರಾಘವೇಂದ್ರ ತೀರ್ಥರು ಅಷ್ಟೇ ಮೃತ್ತಿಕಾ ರೂಪದಿಂದ ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಬಂದು ಅವರು ಅಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ಅನುಗ್ರಹವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ರಾಘವೇಂದ್ರ ತೀರ್ಥರು. ಅಂತಹ ರಾಘವೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಎಲ್ಲ ಕಡೆ ನಡೀತದೆ, ದೇಶ ವಿದೇಶದಲ್ಲಿ ನಡೀತಾ ಇದೆ. ಆ ರಾಘವೇಂದ್ರ ತೀರ್ಥರ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗ್ರಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಆ ರಾಮಚಂದ್ರ ದೇವರಲ್ಲಿ ಇದನ್ನು ಅರ್ಪಣೆ ಮಾಡಿ ಶ್ರೀಕೃಷ್ಣ ಅರ್ಪಣಮಸ್ತು. 3 ದಿವಸಗಳ ಕಾಲ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯ ಆಗುತ್ತೆ. ನಂತರದಲ್ಲಿ ಪಂಚಾಮೃತಾದಿ ಅಭಿಷೇಕಗಳು, ಅನಂತರದಲ್ಲಿ ಪಾದಪೂಜಾದಿ ಕಾರ್ಯಕ್ರಮಗಳು, ನಂತರ ರಾಯರಿಗೆ ಹಸ್ತೋದಕ, ಎಲ್ಲ ಜನರಿಗೆ ಎಲ್ಲ ಕಡೆ ತೀರ್ಥ ಪ್ರಸಾದ. ಯಾರು ಅವರಿಗೆ ಇವರಿಗೆ ಬರೀ ಬ್ರಾಹ್ಮಣರಿಗೆ ಹಾಗೆ ಅಂತೇನಿಲ್ಲ, ಪ್ರತಿಯೊಬ್ಬ ಪಂಗಡದವರಿಗೂ ಕೂಡ ರಾಘವೇಂದ್ರ ತೀರ್ಥರ ಅನುಗ್ರಹವನ್ನೇ ಮಾಡತಕ್ಕಂಥವ್ರು ಆಗ್ತಾರೆ. ಅದರಲ್ಲಿ ನಮ್ಮ ಬ್ರಾಂಚ್ಗಳಲ್ಲಿ ಅಂದರೆ ಶ್ರೀಮಠದ ಬ್ರಾಂಚ್ಗಳಲ್ಲಿ ಅಧಿಕವಾಗಿರತಕ್ಕಂಥದ್ದನ್ನೇ ಈ ಪ್ರಸ್ತುತ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಎಲ್ಲರಿಗೂ ಕೂಡ ಸ್ವೇಚ್ಛತೆಯನ್ನೇ ಯಾರೇ ಬಂದರೂ ಕೂಡ ಇಲ್ಲ ಅನ್ನಬಾರ್ದು ತೀರ್ಥ ಪ್ರಸಾದಕ್ಕೆ. ಆ ರೀತಿಯಾದ ಒಂದು ವ್ಯವಸ್ಥೆಯನ್ನೇ ಎಲ್ಲ ಬ್ರಾಂಚ್ಗಳಲ್ಲಿ ಶ್ರೀಪಾದಂಗಳವರು ಮಾಡಿದ್ದಾರೆ. ಅವರ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನೇ ನಡೆಸ್ತಕ್ಕಂಥವರಾಗಿದ್ದೀವಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.